ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಸೋಮೇಶ್ವರ ವೃತ್ತದ ಬಳಿ ಶಾಸಕ ಎಚ್ ಸಿ ಬಾಲಕೃಷ್ಣರವರ ನೇತೃತ್ವದಲ್ಲಿ ಡಿಕೆ ಸುರೇಶ್ ಅವರ ಕೃತಜ್ಞತಾ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಡಿಕೆ ಸುರೇಶ್, ಎಚ್ ಸಿ ಬಾಲಕೃಷ್ಣ, ಬಬುಲ್ನ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ಕಲ್ಪನಾ ಶಿವಣ್ಣ, ದೀಪಾ ಮುನಿರಾಜು, ವನಜಾ, ಪೂಜಾರಿ ಪಳ್ಯ ಕೃಷ್ಣಮೂರ್ತಿ, ಟಿ.ಆರ್. ರಾಮಕೃಷ್ಣಯ್ಯ, ಮಂಜೇಶ್ ಅವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆದೇವು ಮರವ, ತೆರೆದೇವು ಮನವ, ಎರೆದೇವು ಒಲವ, ಹಿರಿ ನೆನಪ. ನರ ನರಮನೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ಚುನಾವಣೆಯಲ್ಲಿ ಕೆಲಸ ಮಾಡಿದಂಥ ಮುಖಂಡರುಗಳಿಗೆ ಮತದಾನದಲ್ಲಿ ಮತ ಹಾಕ್ತಂಥ ಮತದಾರರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತೇಳಿ. ಬಹುಶಃ ನಾನು ಗೆದ್ದಂತೂ ನಾನು ಇದನ್ನು ಮಾಡಲ್ಲ ಈ ಕೆಲಸನ, ಆದರೆ ಅವರು ಪರಾಭವಗೊಂಡ ಮೇಲೆ ಇಲ್ಲರಿ ಒಂದು ಕಾರ್ಯಕ್ರಮ ಮಾಡಬೇಕು, ಯಾರು ಕಾರ್ಯಕರ್ತರು ನಮಗೆ ದುಡಿದಿದ್ದಾರೆ, ಯಾರು ಮತ ಹಾಕಿದ್ದಾರೆ ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸಬೇಕು ಅಂತೇಳಿ ಮಾಡಲೇಬೇಕು ಅಂತೇಳಿ ನನಗೆ ತಾಕೀತು ಮಾಡಿ ಬಹುಶಃ ಈ ಒಂದು ಕಾರ್ಯಕ್ರಮ ಅವರ ವಿಚಾರದಲ್ಲಿ ಕೃತಜ್ಞತಾ ಸಭೆ. ಆದರೆ ನಮ್ಮ ವಿಚಾರಕ್ಕೆ ಬಂದಾಗ ಇದೊಂದು ಆತ್ಮಾವಲೋಕನ ಸಭೆ. ಯಾಕೆ ಹಿಂಗಾಯಿತು, ಎಲ್ಲಿ ನಾವು ದಾರಿ ತಪ್ಪದೋ, ಸೋತಂತ ನಮ್ಮನ್ನ ಮತ್ತೆ ಚುನಾವಣೆಯಲ್ಲಿ ಗೆಲ್ಲಿಸಿದಂತ ನಮಗೆ ಶಕ್ತಿ ತುಂಬಿದಂಥವರು ಸನ್ಮಾನ್ಯ ಡಿ.ಕೆ. ಸುರೇಶ್ ಅವರು. ಆದ್ರೆ ನಾವು ಅವ್ರನ್ನ ಗೆಲ್ಲಿಸೋದ್ರಲ್ಲೆಲ್ಲ ವಿಫಲ ಆಗಿದ್ದೇವೆ ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ನಮಗೂ ಕೂಡ ಮನಸ್ಸಿಗೆ ಬಹಳ ನೋವನ್ನ ತರ್ತಾ ಇದೆ. ನಾನು ಚುನಾವಣೆಯಲ್ಲಿ ಗೆದ್ದ ಮೇಲೆ 10 ತಿಂಗಳ ಕಾಲ ಇದ್ದಂತ ಸ್ಪಿರಿಟ್ ಈಗಿಲ್ಲ. ಅಯ್ಯೋ ಏನಪ್ಪ, ಸುಮ್ಮನೆ ಕೆಲಸ ಮಾಡಿದ್ರೆ ಜನ ಓಟ್ ಹಾಕಲ್ಲ ಕಣ್ರಿ, ಮಾತಾಡ್ಕೊಂಡು ಅವ್ರ ಕರೆದ ಕಡೆ ಹೋಗಿ ಬಾಡಿಗೆ ತಿನ್ಕೊಂಡು 5 ನಿಮಿಷ ಕಾಲ ಕಳೆದು ಎದ್ದು ಬರ್ಬೇಕು, ಹುಡಿಕಂಡು ತಡಿಕಂಡು ಕೆಲಸ ಮಾಡಿದ್ರೆ ಜನ ಓಟ್ ಹಾಕಲ್ಲ ಕಣ್ರಿ ಅಂತಕ್ಕಂಥ ಒಂದು ಭಾವನೆ ಬರ್ತದೆ. ಅದಕ್ಕೆ ಇದೊಂದು ಆತ್ಮಾವಲೋಕನ ಸಭೆ. ಈ ಒಂದು ಸಭೆಯಲ್ಲಿ ನಿಮ್ಮೆಲ್ಲರೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಡಿ.ಕೆ. ಸುರೇಶ್ ಅವರೇ, ಯಾವ ರೈತನು ಕೇಳಲಿಲ್ಲ ಕಣ್ರಿ ಪೋಡಿ ಮಾಡಿಕೊಡು ಅಂತ. ತಾಲೂಕು ಮುಂದೆ ಸುತ್ತಾರೆ ಪೋಡಿ ಮಾಡಲಿಲ್ಲ ಅಂತೇಳಿ. ಇಡೀ ಜಿಲ್ಲೆನಲ್ಲಿ ಪೋಡಿ ಮುಕ್ತ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಡಿ.ಕೆ. ಸುರೇಶ್ ಅವ್ರು ಓಟ್ ಹಾಕ್ಲ ರೈತರು. ಅವ್ರ ಅಪ್ತಿರೋ ಗೊತ್ತು ಸರ್, ಮಕ್ಕಳಿಗೇನೋ ಗೊತ್ತಿಲ್ಲ ಪೋಡಿ ಇದ್ರು ಅಪ್ತಿರೋ ಅಂದ್ರೆ ಹುಡ್ಸಿರೋದು ಅವರಲ್ವ, ಅಪ್ತಿರಲ್ವ ಮಕ್ಕಳು ಹುಡ್ಸಿರೋದು, ಅವ್ರ ಮಕ್ಳಿಗೆ ಹೇಳ್ಬೇಕಲ್ವಾ. ಇಲ್ಲ ಕಣಯ್ಯ, ಡಿ.ಕೆ. ಸುರೇಶ್ ಅವ್ರು ಪೋಡಿ ಮಾಡ್ತಾರೆ ಕಣಯ್ಯ. ಪೋಡಿ ಅಂತ ಏನು ಅಂತ ಗೊತ್ತಿದೆ ಅವ್ರನ್ನ ಗೆಲ್ಲಿಸ್ಬಿಟ್ರು ರೈತರುಗಳು. ಪೋಡಿ ಅಂದ್ರೆ ಎಷ್ಟು ಕೆಜಿ ಅಂತ ಕೇಳ್ತಾರಲ್ಲ, ಕೋಡಿ ಅಂದ್ರೆ ಎಷ್ಟು ಕೆಜಿ ಅಂತ ಕೇಳ್ತಾರಲ್ಲ, ಅವ್ರನ್ನ ಚುನಾವಣೆ ಜನ ಓಟ್ ಹಾಕಿ ಗೆಲ್ಸಿದ್ರು ರೈತರು. ಹೇಮಾವತಿ ನಿನ್ನೆ ನೋಡಿದ್ರೆ ನಾನು ಪ್ರಶ್ನೆ ಕೇಳಿದ್ರೆ ನೀವು ಮಾಧ್ಯಮದವರು ನಮ್ಮ ತಾಲೂಕಿಗೆ ನ್ಯಾಯ ಒದಗಿಸ್ತಾ ಇಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಮಾತನ್ನ. ಅವ್ರು ಕೇಳೋದ ಬಂದು ಕರ್ಕೊಂಡ್ಬಂದು ಮುಂದೆ ಹೇಳೋದಲ್ಲ. ನಿಮ್ ಜವಾಬ್ದಾರಿನೂ ಜಾಸ್ತಿ ಇದೆ ನಮ್ಮ ರಾಜಕಾರಣಿಗಳಿಗಿಂತ, ನಿಮ್ ಜವಾಬ್ದಾರಿನೂ ಜಾಸ್ತಿ ಇದೆ. ಎಕ್ಸ್ಪ್ರೆಸ್ ಕ್ಯಾನಲ್ಲಿ ಏನ್ ಮಾಡ್ತೀರಾ ಸ್ವಾಮಿ, ಎಲ್ಲಾರು ಕೂಡಿಸ್ ಮಾತಾಡ್ತೀವಿ ನಾವು. ಅವ್ರೇನು ಕೂಡಿಸ್ ಮಾತಾಡೋದು ಕೇಳ್ಬಿಟ್ಟಾರೆ ಅವರು. ಪಾಪ ಏನು ಇದರಲ್ಲಿ ಕೂತ್ಕೊಂಡು ಮರೂರು ಏರ್ಪೋರ್ಟ್ ಅಲ್ಲಿ ಕುಂಡ್ರಿಸ್ಕೊಂಡು ಬಿಜೆಪಿ ಬಾವುಟ ಹಾಕೊಂಡು ಕೆಂಪು ಸಾಲ ಹಾಕೊಂಡು ಏನ್ ಕೂಗಾಡಿದ್ರು ಅವ್ರ MP ಬಂದಾಗ ಅಡ್ಡಾಕ್ಬೇಕಾಗಿತ್ತಲ್ಲ. ತೀರ್ಮಾನ ಮಾಡ್ಬಿಟ್ಟು ಒಳಗೆ ಬಾರ, ನಮ್ಮ ಕ್ಷೇತ್ರಕ್ಕೆ 29,000 ಲೀಡ್ ಕೊಟ್ಟಿದೀವಿ ನಿನ್ಗೆ.
ತೀರ್ಮಾನ ಮಾಡು. ಹೇಳೋರು ಕೂಗಾಡ್ತಿರೋರು ಯಾರು? JDS ನವರು ಬಿಜೆಪಿ ಅವರು ಕೂಗಾಡ್ತಿರೋದಲ್ಲಿ 25ನೇ ತಾರೀಕು ಸ್ಟ್ರೈಕ್ ಮಾಡ್ತಾರಂತೆ. ಬೇಡವೇನ್ರಿ ನೀರು? ಬಿಟ್ಬಿಡೋಣ. ನನ್ಗೆ DK ಸುರೇಶ್ ಅವ್ರಿಗೆ ಏನಾಗಬೇಕಾಗಿಲ್ಲ ನೀರು ಬಂದು. ನಾವು ಸೇವೆ ಮಾಡ್ತಾ ಇರೋದು ನಮ್ಮ ಜನ, ನಮ್ಮ ರೈತರು ಒಳ್ಳೇದಾಗ್ಲಿ ಅಂತ ಹೇಳಿ. ಬೇಡವಾ ನೀರು? ಇನ್ನು ಮಲಗಿದಿರಲ್ರಿ, ತುಮಕೂರ್ನವ್ರು ಎದ್ದು ಕುಣಿತಾವ್ರೆ. ಮಾಗಡಿಯವ್ರು ಇನ್ನೂ ಮಲಿಕೊಂಡಿದ್ದೀರಲ್ಲ ಚಾಪೆ ಹಾಸ್ಕೊಂಡು. ಓಟ್ ಹಾಕ್ಬಿಟ್ಟು 29,000 ಲೀಡ್ ಕೊಟ್ಬಿಟ್ಟು ಅವ್ರಿಗೆ ಓಟ್ ಹಾಕಿಸ್ ಕಾರ್ಯಕರ್ತರಿಗೆ ಕದ್ದು ಪಟ್ಟಿ ಕೈ ಹಾಕಿಲ್ವಾ? ಓಟ್ ಹಾಕ್ಸ್ಕೊಂಡು ಹೋದವ್ರಿಗೆ ಎಲ್ಲಾರನ್ನು ಕುಂಡಿಸಿದ ಭಾವನಾತ್ಮಕವಾದಂತ ಸಂಬಂಧ ಅಂತೆ ನಮಗೂ ಅವ್ರಿಗೂ. ನಾವೇ ನೆಂಟಸ್ಗೆ ಮಾಡಕ್ ಹೋಗ್ಬೇಕು ಅವ್ರ ಜೊತೆನಲ್ಲಿ, ತುಮಕೂರು ಅವ್ರ ಜೊತೆನಲ್ಲಿ ನೆಂಟಸ್ಗೆ ಮಾಡ್ಬೇಕೇನ್ರಿ? ಅವ್ನು ಸುರೇಶ್ ಗೌಡ ಅಂತ ಒಬ್ಬ ಅವನೇ ಪಾಪ, ಅವನು MLA. ಅವ್ನ ಅದು ಯಾರು MLA ಮಾಡ್ಬಿಟ್ರು ಗೊತ್ತಿಲ್ಲ. ಅವ್ನಿಗೆ ಯಾವ್ದು ಬಾಯಿ ಇನ್ನೊಂದು ಯಾವ್ದು ಏನು ಗೊತ್ತೇ ಇಲ್ಲ. ಅವ್ನ ಹಂಗೆ ಮಾತಾಡ್ತಾನ. ಒಳಗಡೆ ಎಲ್ಲ ಒಪ್ಕೊಂಡ್ ಬಂದ್ಬಿಟ್ಟು ಆಚೆಗಡೆ ಬಂದ್ಬಿಟ್ಟು ಅವ್ರು ರಾಜಕೀಯವಾಗಿ ಯೋಚನೆ ಮಾಡ್ತಾರೆ. ಆಚೆ ಬಂದ್ಬಿಟ್ಟು ಇಲ್ಲ ನಾವು DK ಶಿವಕುಮಾರ್ ಅವ್ರು ಒಪ್ಪಲೇ ಇಲ್ಲ, ತಗೊಂಡು ಹೋಗಿ ಕುಣಗಲ್ಗೂ ಮಾಗಡಿಗೂ ತಗೊಂಡು ಹೋಗ್ಬಿಡ್ತಾರೆ ಅಂತ. ನೀವೆಲ್ಲ ಸತ್ತೋಗಿದ್ದೀರ? ಮಾಗಡಿ ಕುಣಗಲ್ ಜನ, ತುಮಕೂರು ಜನ ಎದ್ದು ಕುಣಿತವ್ರಲ್ರಿ, ನೀವೆಲ್ಲ ಸತ್ತೋಗಿದ್ದೀರೇನ್ರಿ? ದಡದ ಬಿಜೆಪಿ ಮುಖಂಡರು ಏನಾಗಿದ್ದೀರಾ? ತುಮಕೂರು ಮಾಗಡಿ ಕುಣಗಲಲ್ಲಿ ಏನಾಗಿದ್ದೀರಾ? ಎಲ್ಲ ಕುಂಡ್ರಿಸಿ ಮಾಡ್ತಾರಂತೆ. ಇನ್ನು 50 ವರ್ಷ ಬೇಕು ಎಲ್ಲರೂ ಕುಡ್ಸಿ ಮಾತಾಡೋದಕ್ಕೆ. ಕೇಂದ್ರದ ಮಂತ್ರಿ ಅವರೇ, ಇದೊಂದು ಕಣ್ಣು ಅದೊಂದು ಕಣ್ಣು, ಇದೊಂದು ಕಣ್ಣು ಅದೊಂದು ಕಣ್ಣು ಅಂತ ಹೇಳಕ್ಕೆ, ಇದು ಹೃದಯ, ಇದು ಕಣ್ಣು, ಇದು ಕಿವಿ, ಇದು ಕಾಲು ಅಂತ ಅವ್ರಾರು ಹೇಳ್ಬೇಕಲ್ಲ ಕರ್ಸಿ. ಇಲ್ಲಪ್ಪ, ಮಾಗಡಿ ನನ್ನನ್ನ ರಾಜಕೀಯವಾಗಿ ಸಾಕ್ತಂತ ಜಾಗ. ಯಾರೇನೇ ಆಗ್ಲಿ ರಾಜಕೀಯ ಮಾಡೋದು ಬೇಡ ಇದ್ರಲ್ಲಿ. ಅವ್ನು ಕೃಷ್ಣಪ್ಪನ್ ತುರ್ಬೇಕಿಲ್ಲ, ಕೃಷ್ಣಪ್ಪನ್ಗೆ ಹೇಳ್ಬೇಕಲ್ಲ, MLA ಯಾಕಪ್ಪ ತುಂಬ ಕೂತ್ಕೊಳ್ಳ, ಯಾಕೆ ಮಾಡಿ ಏನ್ ಇತ್ತು ಅಂದ್ರೆ ಅವೈಜ್ಞಾನಿಕವಾಗಿ ಏನ್ ಮಾಡಿದಾರೆ ಅದನ್ನ ಎಲ್ಲರ ಮುಂದೆನೂ ಕೂಡ ಉಪಮುಖ್ಯಮಂತ್ರಿಗಳು ಎಲ್ಲಾ ಶಾಸಕರ ಮುಂದೆ, ಎಲ್ಲಾ ವಿಧಾನ ಪರಿಷತ್ ಸದಸ್ಯರ ಮುಂದೆ ಅದನ್ನ ತೋರಿಸಿದ್ರು ಯಾವ ರೀತಿ ಮಾಡವ್ರೆ ಅಂತ ಹೇಳಿ ಅಧಿಕಾರಿಗಳು. ಅದಕ್ಕೊಂದು ವಾಲ್ವ್ ಐತೆ, ಕಂಟ್ರೋಲ್ ವಾಲ್ವ್. ಆ ಕಂಟ್ರೋಲ್ ವಾಲ್ವ್ ನಲ್ಲಿ ತುಮಕೂರು ಭಾಗಕ್ಕೆ ಎಷ್ಟು ನೀರು ಬಿಡ್ಬೇಕು ಅಷ್ಟು ನೀರು ಬಿಡ್ತಾರೆ, ಕುಣಿಗಲ್ ಭಾಗಕ್ಕೆ ಎಷ್ಟು ನೀರು ಬಿಡ್ಬೇಕು ಅಷ್ಟು ಬಿಡ್ತಾರೆ. ಏನ್ ಪೂರ್ತಿ ಈ ಕಡೆ ತಿರ್ಸ್ಬಿಡಕ್ ಆಗಲ್ಲ. ನಾನು ಹೋಗಲ್ ಕೂತ್ಕೊಂಡು ಮಾಡಕ್ಕಾಗಲ್ಲ. ಅದಿರೋ ತುರ್ಬೇಕೇನಲ್ಲಿ ಎಲ್ಲಿರೋದು ಕಂಟ್ರೋಲ್ ವಾಲ್ವ್ ಅವರೇ ತಾನೇ ಬಿಡ್ಬೇಕು. ರಾಜಕೀಯವಾಗಿ ಬೇಳೆ ಬೇಯಿಸ್ಕೊಳ್ಳಕ್ಕೆ ಬಿಜೆಪಿಯವರು JDS ನವರು ತುಮಕೂರಿನಲ್ಲಿ ನಮ್ಮ ನಾಯಕರ ಮೇಲೆ ಎತ್ಕೊಡ್ತಾವ್ರೆ. ಮಾಗಡಿಗೆ ತಗೊಂಡೋಗ್ಬಿಡ್ತಾರೆ, ಅಲ್ಲಿಂದ ರಾಮನಗರಕ್ಕೆ ತಗೊಂಡೋಗ್ತಾರೆ, ಅಲ್ಲಿಂದ ಕನಕಪುರಕ್ಕೆ ತಗೊಂಡೋಗ್ತಾರೆ ಅಂತ ಹೇಳಿ ಅಪಪ್ರಚಾರ ಮಾಡೋದ್ರ ಮುಖಾಂತರ DK ಸುರೇಶ್ ಅವ್ರನ್ನ, ಶಿವಕುಮಾರ್ ಅವ್ರನ್ನ ಏನೋ ಹೌದಪ್ಪ ಯಾರು ಮಾಡ್ತಾವ್ರಿ? ಮಾಗಡಿ ಕ್ಷೇತ್ರ ಜನಕ್ಕಲ್ವೇನ್ರಿ? ಕುಣಗಲ್ ಕ್ಷೇತ್ರ ಜನಕ್ಕಲ್ವಾ? ಇವ್ರ ಲೀಡರ್ಗಳನ್ನ ಓಡಾಡಕ್ ಬಿಡ್ತಾರಲ್ರಿ ಜನ. ಇನ್ನ ಮಾಗಡಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ, ಕುಣಗಲ್ ಕ್ಷೇತ್ರ ಇರ್ತಕ್ಕಂಥ ಬಿಜೆಪಿ ಮತ್ತೆ JDS ಲೀಡರ್ಗಳನ್ನ ಕೇಳ್ಬೇಕಲ್ವಾ ಮಾಧ್ಯಮದವರು? ಅವ್ರು ಕೇಳಿದ್ರು, ಅವ್ರು ಹೇಳಿದ್ರು ಭಾವನಾತ್ಮಕವಾದಂತ ವಿಷಯ ಬಿಡಿ, ನಾವು ಅವ್ರ ಹತ್ರ ಮಾತಾಡ್ತೀವಿ, ನಾವು ಮಾತಾಡ್ಕೊಂಡು ಕೆಲಸ ಬಗ್ಗೆ ಇರ್ತದ, ಎಷ್ಟು ಇಷ್ಟಲ್ಲಿ ಮಾಡ್ತೀರ ಅಂತ ಕೇಳಿದ್ರ ನೀವು ಪ್ರಶ್ನೆ. ಆಯ್ತು, ಕುಮಾರಸ್ವಾಮಿ ಅವ್ರಿಗೆ ಹೇಳಿ ಮೀಟಿಂಗ್ ಕರೀರಿ ಅಂತ ಹೇಳಿದಿರಾ? ಕೇಂದ್ರ ಮಂತ್ರಿ ಅಲ್ವಾ, ಈ ವಿಚಾರವಾಗಿ ಮೀಟಿಂಗ್ ಕರಿಬೇಕಲ್ವಾ? DK ಶಿವಕುಮಾರ್ ಅವ್ರಿಗಿರೋ ಆಸಕ್ತಿ ಕುಮಾರಸ್ವಾಮಿ ಅವ್ರಿಗೆ ಇರ್ಬೇಕಲ್ವಾ? ಕುಮಾರಸ್ವಾಮಿ ಅವ್ರು ಕರಿಬೋದಾಗಿತ್ತಲ್ಲ ಒಂದು ಮೀಟಿಂಗ್. ನಮ್ನೆಲ್ಲರೂ ಎಲ್ಲ ಹೋಗ್ತಿದ್ದೋ, ಅಲ್ಲಿ ವಿವರಣೆ ಕೊಡ್ತಿದ್ದೋ, DK ಸುರೇಶ್ ಅವರ ಕಾರ್ಯಕ್ರಮ ಯಾವ ರೀತಿ ಮಾಡಿದ್ರು ಅಂತ ಹೇಳಿ ಹೇಳ್ತಿದ್ದೋ. ಅಲ್ಲಿ ಅವೈಜ್ಞಾನಿಕ ಹೋಗಿದ್ರೆ ಇಲ್ಲ ಕಂಡು ಬದಲಾವಣೆ ಮಾಡಿ ಹಿಂಗ್ ಮಾಡಿ ಅಂತ ಹೇಳ್ಬೋದಾಗಿತ್ತಲ್ಲ. ಹೇಮಾವತಿ ಬೇಡವಾ ನಮ್ಗೆ? ಬೇಕಲ್ವಾ? ನಿಮ್ಗೂ ಬೇಕಲ್ವಾ? ನೀವು ಮಾಧ್ಯಮದವ್ರಿಗೂ ಬೇಕಲ್ವಾ? ಪ್ರಶ್ನೆ ಕಡಕಾಗಿರ್ಬೇಕು, ಉತ್ತರನೂ ಕಡಕಾಗಿ ಬರ್ಬೇಕು. ಅವ್ರು ಹೇಳಿದ್ರು ಭಾವನಾತ್ಮಕವಾಗಿ ನಮ್ಮ ಸಂಬಂಧಗಳು, ನಾವು ಹಂಗೆಲ್ಲ ಮಾಡಕ್ಕಾಗಲ್ಲ, ನಾವು ಯೋಚನೆ ಮಾಡಿ ಎಲ್ಲಾನು ಕರಿತೀವಿ. ಯಾವಾಗ ಕರಿತೀರಿ ನೀವು? ಮಂಜೂರಾಗೈತಲ್ವಾ? ಆಗ್ಲೇ ಅದು ಕೆಲಸ ಶುರು ಆಗೈತಲ್ವಾ? ಈಗೇನೋ ಕೆಲಸ ಶುರು ಆಗಿದ್ರೆ, ಈಗ ಚರ್ಚೆ ಪ್ರಾರಂಭ ಆಗಿದ್ರೆ ಕರೀರಿ. ಶನಿವಾರ ಭಾನುವಾರ ಬರಲ್ವಾ ಕೇಂದ್ರ ಮಂತ್ರಿಗಳು? ಕರೀಲಿ ಮೀಟಿಂಗ್ ನ, ಎರಡು ಕಡೆ ಅವ್ರನ್ನ ಕರೀಲಿ, ಮಾತಾಡ್ಲಿ. ನಮ್ಗೇನ್ ದಕ್ಕಬೇಕೋ, ನಮ್ಗೇನು ನಮ್ಮ ಪಾಲನ ನಾವೇನ್ ತಗೋಬೇಕು ಅದನ್ನ ಮಾಡೋರು DK ಸುರೇಶ್ ಅವ್ರು. ಅವ್ರದ್ದು ತುಮಕೂರು ಕಿತ್ಕೊಳಕ್ ಮಾಡಿಲ್ಲ. ಹೇಮಾವತಿ ಪ್ರಾರಂಭ ಆಗಿ ಇವತ್ತಿನವರೆಗೂ ಕೂಡ 2004, 2005ರಲ್ಲಿ ಅತಿ ಹೆಚ್ಚು ಮಳೆ ಉಳಿದಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಕುಣಗಲ್ಗೆ ಬಂದಿರತಕ್ಕಂಥದ್ದು ಬರೀ 9% ನೀರಷ್ಟೇ. 9% ನೀರು. ಈಗಿರ್ತಕ್ಕಂಥ ವ್ಯವಸ್ಥೆನಲ್ಲಿ ಕುಣಗಲ್ಗೆ 9% ಅಂದ್ರೆ ಮಾಗಡಿಗೆ ಎಷ್ಟು % ಬರ್ಬೋದು ಅಂತ ನಾವೆಲ್ಲ ಯೋಚನೆ ಮಾಡ್ಬೇಕಲ್ವಾ?
ಮಾಗಡಿ ಜನ ಪಾಪ ಭಾವನಾತ್ಮಕವಾಗಿ ಓಟ್ ಹಾಕ್ಬಿಟ್ರು. ಅವರೇ ಇವ್ರು ಇಂಟ್ರಲ್ಲಿ ಹೇಳವ್ರೆ, ನಾನು 50,000 ಅನ್ಕೊಂಡಿದ್ದೆ, ಒಳಗಡೆ ಗುಪ್ತಗಾಮಿನಿ ಕೆಲಸ ಮಾಡಿದ್ರೆ 1.5 ಲಕ್ಷ ಅನ್ಕೊಂಡಿದ್ದೆ. ನನಗೆ ಆಶ್ಚರ್ಯ 2-3 ಲಕ್ಷ ಇಟ್ಕೊಂಡ್ಬಿಡ್ತು ಅಂತ. ಅಂದ್ರೆ ಅಭ್ಯರ್ಥಿಗೆ ಗೊತ್ತಿಲ್ಲ, ಕೆಲಸ ಮಾಡೋದಕ್ಕೂ ಗೊತ್ತಿಲ್ಲ. ಅಲ್ಲಿ ಅವ್ರ ಕಾರ್ಯಕರ್ತರು ಕೆಲಸ ಮಾಡಿದ್ರೆ ಮುಖಂಡರಿಗೆ 50,000 ಗೆಲ್ತಿದ್ದೆ, ಗುಪ್ತಗಾಮಿನಿ ಕೆಲಸ ಮಾಡಿದ್ರೆ 1.5 ಲಕ್ಷ ಗೆಲ್ತಿದ್ದೆ. ಅದು ಮೀರಿ ಆಯ್ತಲ್ವಾ, ಓಟ್ ಹಾಕ್ಸ್ಕೊಂಡಾಯ್ತು. ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರರನ್ನ ನಾವು ಯಾರನ್ನು ಕೂಡ ಅವಹೇಳನ ಮಾಡ್ಲಿಕ್ಕೆ ನಮ್ಗೆ ಹಕ್ಕಿಲ್ಲ. ಮತದಾರರು ಮತ ಮಾಡಿ, ಆದ್ರೆ ಆಗ್ತಂತ ಮತದಾರರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥದ್ದು ಹಾಕಿಸ್ಕೊಂಡವ್ರ ಕೆಲಸ ಅಲ್ವಾ. ನಾವು ಭಾವನಾತ್ಮಕ ಯೋಚನೆ ಮಾಡಕ್ಕಾಯ್ತದ? ಅವೆಲ್ಲನೇ ಅವರೆಲ್ಲ ಭಾವನಾತ್ಮಕವಾಗಿ ಯೋಚನೆ ಮಾಡಿ ಗಲಾಟೆ ಮಾಡ್ತಾವ್ರ, ಸ್ಟ್ರೈಕ್ ಮಾಡ್ತಾವ್ರ? ನಮ್ಮ ಮೇಲೆ, ನಮ್ಮ ನಾಯಕರುಗಳ ಮೇಲೆ ಗೂಬೆ ಕೂಡಿಸೋದಕ್ಕೆ ಕುಣಿಗಲ್ಲು ಮಾಗಡಿ ಯಾರು ಸ್ವತ್ತು ಅಂತಂದ್ರೆ ಅದು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವ್ರ ಸ್ವತ್ತು ಅಂತ. ಅದು ನಮ್ಮ ಜನಕ್ಕೆ ಅರ್ಥ ಆಗಿಲ್ವಲ್ಲ, ಮಾಗಡಿ ಜನಕ್ಕೆ, ಕುಣಗಲ್ ಜನಕ್ಕೆ. ಇದು ಯಾರು ಸ್ವತ್ತು ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ಎತ್ಕೊಂಡು ಹೋಗ್ಬಿಡ್ತಾವ್ರ, ಕಣ್ರಿ ಹೊತ್ಕೊಂಡು ಹೋಗ್ಬಿಡ್ತಾವ್ರೆ. ಡಿ ಕೆ ಸುರೇಶ್ ಅವ್ರು ಹೊಡ್ಕೊಂಡು ಹೋಗ್ಬಿಡ್ತಾವ್ರ ಪೈ ಬಾಗಿಸ್ಕೊಂಡು. ನಮ್ಮ ಜನಕ್ಕೆ ಅದು ಅರ್ಥ ಆಗ್ಲಿವಲ್ಲ. ಇದು ತೀರ್ಮಾನ ಆಗ್ಬೇಕು ಮುಂದಿನ ದಿವಸದಲ್ಲಿ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ. ಅವ್ರು ಯಾರಪ್ಪ, ನಮ್ಮ ಅಶೋಕಣ್ಣ ಅವರು ಇವತ್ತು ಸ್ಟೇಟ್ಮೆಂಟ್ ನೋಡಿದ್ರು, ನಾನು ತಾಕತ್ತಿದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಮಾಡಿ ಅಂತೇಳಿ. ಅವತ್ತು ಸರ್ಕಾರ ಮುಗಿದು ಇನ್ನೂ 2 ವರ್ಷ ಕಾಲ ಇತ್ತಲ್ಲ, ಅವ್ರಿಗೆ ತಾಕತ್ತಿರ್ಲಿಲ್ವಾ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ನಿಲ್ಸು ಅಂತ ಹೇಳಿಲ್ವಾ? ಮಾಡ್ತೇನೆ 2 ವರ್ಷ ಅವ್ರ ಸರ್ಕಾರದಲ್ಲಿ ಮಾಡ್ಬೋದಾಗಿತ್ತಲ್ಲ. ಅವರೇ ಅಲ್ವಾ ಮಂತ್ರಿ ಆಗಿದ್ದವರಲ್ಲಿ, ಅವ್ರಿಗೆ ತಾಕತ್ತಿರ್ಲಿಲ್ವ ಅವಾಗ ಮಾಡಕ್ಕೆ? ನಾನು ನಮ್ಮ ಸ್ನೇಹಿತ ಹೇಳ್ದ, ನಿನ್ಗೂ ನಿಮ್ಮ MP ಅವ್ರಿಗೂ ಬುದ್ಧಿಲ್ಲ ಕಣೆಯ, ಮೇಲೆ ಮಾಡ್ಕೊಂಡು ಹೋಯ್ತೀರಾ ಹಳ್ಳಿ ಕಡೆಗೆ, ಕೇಳ್ದೆ ಪಂಚಾಯತಿಗೆ ಹೋಯ್ತೀರಾ ನೋಡಿ. ಅವ್ರು ಏನು ಹೋಗಲ್ಲ, ಬರೀ ಕತೆ ಹೇಳ್ಕೊಂಡೆ ಕಾಡಕ್ಬಿಟ್ಟು ಓಟ್ ಹಾಕ್ಸ್ಕೊತಾರೆ. ಅವ್ರೆಲ್ಲ ಬರ್ತಾರಾ? ಬರೀ ಕತೆ ಹೇಳ್ಕೊಂಡೆ ಓಟ್ ಹಾಕ್ಸ್ಕೊಬಿಡ್ತಾರೆ ಕಣೆ ಅವ್ರು. ನೀವು ಏನಿಲ್ಲ, ಪಂಚಾಯತಿ ಮಟ್ಟ ಕುಡಿಕೊಂಡು ಹೋಗ್ತೀರಾ, ನಿಂದೇನಾಗಬೇಕು, ಅರ್ಜಿ ತಗೊಂಡು ನಿಂದೇನಾಗಬೇಕು, ನಿಂದೇನಾಯ್ತು, ನಿಮ್ಮೂರ್ಗೆ ಏನಾಯ್ತು ಅಂತ ಕೇಳ್ತೀರಾ? ಅವ್ರು ಯಾವತ್ತರ ಕೇಳವ್ರಾ? ಯಾವತ್ತರ ರಮೇಶಣ್ಣ, ಯಾವತ್ತರ ಕೇಳೋರ ಬಂದು? ಬರೀ ನಮ್ಮನ್ನು ಬಯಸ್ಕೊಂಡೆ ಓಟ್ ಹಾಕ್ಸ್ಕೊತಾರೆ ಅವರು. ನಾವು ಸ್ವಲ್ಪ ಜಾಸ್ತಿ ಜನಕ್ಕೆ ಕಂಡ್ಬಿಡ್ವೆ, ನಾವು ಮರೆಯಾಗಿರ್ಬೇಕಾಯ್ತು. ನಾವು ಕತೆ ಹೇಳ್ಬೇಕಾಯ್ತು. ಕತೆಗೆ ಇನ್ಮೇಲೆ ಕಲ್ತ್ಕೊತೀವಿ. ನಾವು ಹೇಳ್ತೀವಿ ಕತೆನ, ಅಳ್ಬೇಕು, ಅದೊಂದು ಬರಲ್ಲ ನಮ್ಗೆ ಗಳಕ್ಕೆ. ಅದರಿಂದ ದಯಮಾಡಿ ನಾನು ನನ್ನ ಕ್ಷೇತ್ರದ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಸನ್ಮಾನ್ಯ MP ರವ್ರಿಗೆ ಕ್ಷಮೆಯನ್ನ ಈ ವೇದಿಕೆ ಮೇಲೆ ಯಾಚಿಸ್ತೇನೆ. ನಾನು ಕಾರಣ ಏನು ಅಂದ್ರೆ ಅವ್ರ ಹತ್ರ ದುಡಿಸ್ಕೊಂಡಿದ್ದೀವಿ, ದುಡಿಮೆಗೆ ತಕ್ಕಂತ ಪ್ರತಿಫಲ ನಾವು ಕೊಡ್ಲಿಲ್ಲ ಅವ್ರಿಗೆ. ಅವ್ರ ಹತ್ರ ದುಡಿಸ್ಕೊಂಡಿದೀವಿ ನಾವು ಸುಮಾರು 200 ಕೋಟಿ ರೀ. 8 ತಿಂಗಳಲ್ಲಿ 8 ತಿಂಗಳಲ್ಲಿ ಕೊಟ್ಟಿರೋದು ನಮ್ಮ ಕ್ಷೇತ್ರಕ್ಕೆ 200 ಕೋಟಿ 8 ತಿಂಗಳಲ್ಲಿ. 5 ವರ್ಷ ಇದ್ದಿದ್ರೆ 1,000 ಕೋಟಿ ಕೆಲಸ ಮಾಡಿಸ್ತಿದ್ದೋ. 5 ವರ್ಷ ನಮ್ಮ MP ಇದ್ದಿದ್ರೆ ಭಾವನಾತ್ಮಕವಾಗಿ ನಾವು ಕೇಳ್ತಿರ್ಲ, ಓಟ ಕೆಲಸ ಮಾಡ್ಬಿಟ್ಟು ಕೇಳ್ತಿದ್ದೋ ನಾವು. ಚುನಾವಣೆಯಲ್ಲಿ ಪರಾಭವ ಆಗವ್ರೆ. ನಮ್ಮ ಭಾಗದ ಜನಕ್ಕೆ ನೀರು ಬೇಕಲ್ಲಪ್ಪ ನಿಮ್ಗೆಲ್ಲ, ಬಹಳ ತುಂಬಿಟ್ಟಿದ್ದೀರ ಬೂತೆಲ್ಲ ಒತ್ತಿ. ಸೋತ್ ಮೇಲೆ ಫೋನ್ ಮಾಡಿ ಅದನ್ನ ಅಪ್ರೂವ್ ಮಾಡಿಸ್ಕೊಟ್ಟವ್ರೆ. ಒಂದು ಧನ್ಯವಾದ ಹೇಳೋಣ ಈಗಲಾದ್ರೂ MP ಅವ್ರಿಗೆ. ನಾವು ಸೋಲ್ಸಿದ್ರು ಮೊದಲನೇ ಹಂತದ ಕಮಿಟಿನಲ್ಲಿ ಅಪ್ರೂವಲ್ ಮಾಡಿಕೊಟ್ರು. ನಮ್ಮ ಕೂಟ್ಕಲ್ ಹೋಬಳಿಗೆ ಒಂದಷ್ಟು ಕಡಿಕೆ, ಮಾಡಬಳ್ಳಿ ಹೋಬಳಿಲಿ ಮೆಜಾರಿಟಿ ವೈಜಿಗುಡ್ಡದಿಂದ ಲಿಫ್ಟ್ ಮಾಡ್ತಕ್ಕಂಥದ್ದನ್ನ ಅವ್ರೇ ನಮ್ಮಂತವರಾಗಿದ್ರೆ ಹೋಗಿ ಸೋತಿದ್ದೀವಿ, ನಮ್ಗೆ ಯಾಕೆ ಬಗ್ಗೆ ಸವಾಸ, ಆರಾಮಾಗಿದ್ದೀವೋ. ನಾವು ಕಳೆದ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಹಗಲು ರಾತ್ರಿ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಜನ ಮತ್ತು ಕಾರ್ಯಕರ್ತರು ಮತ್ತು ಮುಖಂಡರೆಲ್ಲರೂ ಕೂಡ ನನಗೆ ಮತವನ್ನ ನೀಡಿದ್ದಕ್ಕೆ, ಜೊತೆಗೆ ಕಾರ್ಯಕರ್ತರು ನಮ್ಮ ಮುಖಂಡರು ಬಹಳಷ್ಟು ಪ್ರಾಮಾಣಿಕವಾಗಿ ಗೆಲ್ಲೇಬೇಕು ಅಂತೇಳಿ ಹಗಲು ರಾತ್ರಿ ಶ್ರಮವನ್ನ ವಹಿಸಿದಂತ ಎಲ್ಲ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ನಾನು ವಿಶೇಷವಾಗಿ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ತಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಹೇಳಬೇಕು ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೇನೆ.
ಈ ಸೋಲು ನಾನು ಯಾರ ಮೇಲೂ ಕೂಡ ಹೊರಿಸ್ಲಿಕ್ಕೆ ಇಚ್ಛೆಯನ್ನು ಪಡೋದಿಲ್ಲ. ಇದು ನನ್ನ ವೈಯಕ್ತಿಕ ಸೋಲು. ಜನ ನನ್ನ ಕೆಲಸ ಕಾರ್ಯಗಳನ್ನ, ನನ್ನ ನಡೆ ನುಡಿಯನ್ನ, ನಾನು ಏನು ಮಾಡಲಿಕ್ಕೆ ಹತ್ತಿರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನನಗೆ ಗೊತ್ತಿಲ್ಲ. ನನ್ನ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡ್ಕೊಳ್ಳೋದ್ರಲ್ಲೋ ಯಾವುದರಲ್ಲಿ ವಿಫಲನಾಗಿದ್ದೇನೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಜನ ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ. ನಾನು ಮತವನ್ನ ಕೇಳುವಂತ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ನಾನು ಮಾಡಿರುವಂತ ಕೂಲಿಗೆ ಕೆಲಸ ಕೊಡಿ ಅಂತ ಕೇಳಿದೆ. ನೀನು ನಾನು ಸರಿಯಾಗಿ ಕೂಲಿ ಮಾಡಿಲ್ಲಪ್ಪ, ನಮಗಿನ್ನ ಒಳ್ಳೆ ಡಾಕ್ಟರ್ ಬಂದಿದ್ದಾರೆ, ಅವರೆಲ್ಲರೂ ಆಪರೇಷನ್ ಮಾಡ್ತಾರೆ ಚೆನ್ನಾಗಿ, ಸೊ ಹಾಗಾಗಿ ನೀನು ವಿಶ್ರಾಂತಿ ತಗೋ ಅಂತ ಹೇಳಿ ನನ್ನನ್ನು ಸಾರಸಗಟ್ಟಾಗಿ ವಿಶ್ರಾಂತಿ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನನಗೇನು ಬೇಸರ ಇಲ್ಲ, ನಾನು ಸೋತಿದ್ದೇನೆ. ನನ್ನ ಕಾರ್ಯಕರ್ತರ ಬಗ್ಗೆ ನನಗೆ ಹೆಮ್ಮೆ ಇದೆ, ನನ್ನ ಮುಖಂಡರ ಬಗ್ಗೆ ನನಗೆ ಗೌರವ ಇದೆ. ಅವರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ, ಎಲ್ಲ 1% 2% ಖುಷಿ ಪಟ್ಕೋತಾ ಇರ್ಬೋದು, ಅಂಥದ್ದು ಎಲ್ಲ ಕಡೆನೂ ಇರ್ತದೆ. ಆದ್ರೆ ಇನ್ನು ಉಳಿದಂಥವ್ರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ನಾನು ಯಾರ ಮೇಲೂ ಕೂಡ ಅಥವಾ ಪಕ್ಷ ಕೂಡ ಇವತ್ತು ನನ್ನ ಜೊತೆ ಮಾನ್ಯ AICC ಅಧ್ಯಕ್ಷರಿರ್ಬೋದು, ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇರ್ಬೋದು, ಮಾನ್ಯ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಇರ್ಬೋದು, ಇಡೀ ಪಕ್ಷ ನನ್ನ ಜೊತೆ ನಿಂತು ನನಗೆ ಸಂಪೂರ್ಣವಾದಂತ ಸಹಕಾರವನ್ನ ಕೊಟ್ಟಿದೆ. ಹಾಗಾಗಿ ನಾನು ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಗೆದ್ದಾಗ ಎಷ್ಟು ಖುಷಿ ಇರ್ತದೋ ಸೋತಾಗ್ಲೂ ಅಷ್ಟೇ ಖುಷಿ ಇರಬೇಕು. ನಾನು ಉಪಚುನಾವಣೆಗೆ ಬಂದಂತ ಸಂದರ್ಭದಲ್ಲಿ ತಾವೆಲ್ಲ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿದ್ರಿ, ಗೆಲುವನ್ನ ತಂದುಕೊಟ್ಟಿದ್ರಿ. ನನಗೆ ಸಿಕ್ಕಂತ ಅವಕಾಶ ಕಳೆದ 10 ವರ್ಷಗಳ 8 ತಿಂಗಳ ಅವಧಿ ಏನಿತ್ತು, ಆ ಅವಧಿನಲ್ಲಿ ಸಂಪೂರ್ಣವಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ, ಈ ಕ್ಷೇತ್ರದ ರೈತರಿಗೋಸ್ಕರ, ಈ ಕ್ಷೇತ್ರದಲ್ಲಿರ್ತಕ್ಕಂಥ ಮಹಿಳೆಯರ ಅಭ್ಯುದಯಕ್ಕೆ, ಈ ಕ್ಷೇತ್ರದಲ್ಲಿರ್ತಕ್ಕಂಥ ಯುವಕರ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡಿದ್ದೇನೆ ಅಂತಕ್ಕಂಥ ಆತ್ಮತೃಪ್ತಿ ನನ್ನಲ್ಲಿದೆ. ನನಗೇನು ಅಯ್ಯೋ ನಾನು ಹೆಂಗ್ ಮಾಡ್ಬಿಟ್ಟೇನೋ ಹಿಂಗ್ ಮಾಡ್ಬಿಟ್ಟೇನೋ ಅಂತ ಹೇಳಿ ಎಲ್ಲರನ್ನೂ ಮೆಚ್ಚಿಸ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು ನನ್ನ ಕೈಲಿ. ಇವತ್ತು ಕ್ಷೇತ್ರದಲ್ಲಿ 28 ಲಕ್ಷ ಮತದಾರರಿದ್ದಾರೆ. ಆ 28 ಲಕ್ಷ ಮತದಾರರನ್ನು ಮೆಚ್ಚಿಸ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಆದ್ರೆ ಈ ಕ್ಷೇತ್ರದ ಅಭಿವೃದ್ಧಿಗೆ, ಈ ರಾಜ್ಯದ ಒಳಿತಿಗಾಗಿ, ಈ ದೇಶದ ಒಗ್ಗಟ್ಟನ್ನ, ಐಕ್ಯತೆಯನ್ನ, ಈ ಕನ್ನಡಿಗರ ಭಾವನೆಯನ್ನ ಅರ್ಥ ಮಾಡಿಕೊಂಡು ಈ ಜಿಲ್ಲೆಯ, ಈ ಕ್ಷೇತ್ರದ ನೀರಾವರಿ ಸಮಸ್ಯೆಗಳಿರ್ಬೋದು, ರೈತರ ಸಮಸ್ಯೆಗಳಿರ್ಬೋದು, ಯುವಕರ ವಿಚಾರಗಳಿರ್ಬೋದು, ಮಹಿಳೆಯರ ವಿಚಾರ ಇರ್ಬೋದು, ದೀನದಲಿತರು, ಹಿಂದುಳಿದ ವರ್ಗದವರು ಎಲ್ಲರನ್ನೂ ಕೂಡ ಯಾವ ರೀತಿಯಾಗಿ ನಾನು ಕೆಲಸ ಮಾಡಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಅರ್ಥ ಮಾಡಿಕೊಂಡು ಕೆಲಸ ಮಾಡುವಂತ ಪ್ರಯತ್ನವನ್ನ ಮಾಡಿ ಒಂದಷ್ಟು ಕೆಲಸಗಳನ್ನ ಮಾಡಿದ್ದೇನೆ ಅಂತಕ್ಕಂಥ ತೃಪ್ತಿ ನನ್ನಲ್ಲಿದೆ. ಬಹುಶಃ ಕೆಲವರಿಗೆ ಒಳ್ಳೇದಾಗಿರ್ಬೋದು, ಕೆಲವರಿಗೆ ಕೆಟ್ಟದ್ದಾಗಿರ್ಬೋದು. ಯಾರಿಗಾರು ಅನವಶ್ಯಕವಾಗಿ ಅಥವಾ ಅನ್ಯತಾ ಏನಾದ್ರೂ ಅವ್ರ ಮನಸ್ಸಿಗೆ ನೋವಾಗಿತ್ತು ಅಂತ ಹೇಳಿದ್ರೆ ನನ್ನ ನಡವಳಿಕೆಯಿಂದನೋ ಅಥವಾ ಬೇರೆ ರೀತಿಯಿಂದನೋ ನಾನು ಕ್ಷಮೆಯನ್ನ ಕೋರ್ಲಿಕ್ಕೆ ನಾನು ಬಯಸ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ವೈಯಕ್ತಿಕವಾಗಿ ಯಾರಿಗೂ ಮನಸ್ಸಿಗೆ ನೋಯಿಸ್ಬೇಕು ಅಂತಕ್ಕಂಥದ್ದಿಲ್ಲ, ಅಥವಾ ಯಾರಿಗೋ ಕೆಲಸ ಮಾಡ್ಕೊಡ್ಬಾರ್ದು, ಅವ್ರನ್ನ ಆ ಪಕ್ಷ ಈ ಪಕ್ಷ ಅಂತೇಳಿ ಯಾವತ್ತೂ ಕೂಡ ನಾನು ದೂಷಣೆ ಮಾಡಿದಂಥವನಲ್ಲ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿ ಕಾರ್ಯಕರ್ತರಿಗೆ ರಕ್ಷಣೆಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ಕಾಂಗ್ರೆಸ್ ಪಕ್ಷದ ಜೊತೆ, ಕಾರ್ಯಕರ್ತರ ಜೊತೆ ನಿಲ್ಲುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ಕಾಂಗ್ರೆಸ್ ಪಕ್ಷ ಬೆಳಿಬೇಕು ಈ ಕ್ಷೇತ್ರದಲ್ಲಿ ಅಂತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ಸೊ ಅದ್ರ ಜೊತೆಗೆ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರಾಜಕೀಯವನ್ನ, ಯಾವುದೇ ತಾರತಮ್ಯವನ್ನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ಆಗ್ಲಿ ಆ ತರ ಮನೋಭಾವವನ್ನ ನಾನು ಇಟ್ಕೊಂಡು ಕೆಲಸ ಮಾಡಿದವನಲ್ಲ. ಸೊ
ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ನನಗೆ ಖಂಡಿತವಾಗ್ಲಿ ತೃಪ್ತಿ ಇದೆ. ನನಗೇನು ತಾವು ಅವಕಾಶವನ್ನ ಕಳೆದ 10 ವರ್ಷ 8 ತಿಂಗಳ ಕಾಲ ಈ ಕ್ಷೇತ್ರದಲ್ಲಿ 3 ಬಾರಿ ನನ್ನನ್ನು ಗೆಲುವಿಗೆ ತಾವೆಲ್ಲರೂ ಕೂಡ ಈ ಕ್ಷೇತ್ರದ ಜನ ಇರ್ಬೋದು, ಜಿಲ್ಲೆಯ ಜನ ಇರ್ಬೋದು, ಮತದಾರರಿರ್ಬೋದು ನನಗೆ ಆಶೀರ್ವಾದ ಮಾಡಿದರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಮತ್ತೊಮ್ಮೆ ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರ್ತದೆ, ಸೋತ ಮೇಲೆ ಗೆದ್ದ ಮೇಲೆ ಅದು ಇದು ಅಂತ ಹೇಳಿ. ಸೋಲನ್ನು ಕೂಡ ನಾನು ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇನೆ. ಇದು ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ, ನೀವು ಕೊಟ್ಟಂತ ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ಎಷ್ಟು ನ್ಯಾಯವನ್ನ ಕೊಡ್ಲಿಕ್ಕೆ ಸಾಧ್ಯ ನಾನು ಬೆಳಗ್ಗೆ 9:30 10 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕೂಡ ನ್ಯಾಯಬದ್ಧವಾಗಿ ನ್ಯಾಯಯುತವಾಗಿ ನಿಮ್ಮ ಕ್ಷೇತ್ರದ ಕೆಲಸ ಕಾರ್ಯಗಳಿಗೋಸ್ಕರ ಕೆಲಸ ಮಾಡಿದೆ. ಕೆಲವ್ರಿಗೆ ಆಗದೆ ಇರ್ಬೋದು, ಕೆಲವ್ರಿಗೆ ಆಗಿರ್ಬೋದು, ಕೆಲವರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನನೂ ಕೂಡ ಮಾಡ್ಬೋದು. ಅವ್ರು ಯಾರಿಗೂ ಕೂಡ ನಾನು ಉತ್ತರಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತೇನು ಒಂದು ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಶಾಸಕರು 3 ಬಾರಿ ಕ್ಷಮೆಯನ್ನ ಕೋರಿದ್ರು. ನೀವು ಕ್ಷಮೆಯನ್ನ ಕೋರ್ಲಿಕ್ಕೆ ಅಂತ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದ್ರೆ ಜನ ನನ್ನ ಮುಖ ನೋಡಿ ಸರಿ ಇಲ್ಲ ಅಂತ ಹೇಳಿದ್ದಾರೆ, ಬೇರೆಯವ್ರ ಮುಖ ನೋಡಿ ಸರಿ ಇಲ್ಲ ಅಂತ ಹೇಳಿ. ಹಾಗಾಗಿ ಈ ಸೋಲು ನನ್ನದೇ ಹೊರತು ನಿಮ್ದಲ್ಲ. ನನಗೆ ಸಂತೋಷ ಇದೆ, ನನ್ನ ಮೇಲಿನ ಎಲ್ಲ ಜವಾಬ್ದಾರಿಗಳು ಕೂಡ ಕಡಿಮೆ ಆಗಿದೆ. ಕೆಲವರು ಹೇಳ್ತಾ ಇದ್ರು MP ಅವ್ರು ಯಾವಾಗ್ಲೂ ನಗದೇ ಇಲ್ಲ, ಕೋಪವಾಗಿರ್ತಾರೆ ಅಂತ. ಈಗ ಯಾವಾಗ್ಲೂ ನಗ್ನಗ್ತಾನೆ ಇರ್ತೀವಿ. ಯಾಕೆ ಅಂದ್ರೆ ಯಾರಿಗೂ ಏನು ನಾನು ಉತ್ತರ ಕೊಡ್ಬೇಕಾಗಿಲ್ಲ, ಯಾರಿಗೂ ಏನು ಉತ್ತರ ಕೊಡ್ಬೇಕಾಗಿಲ್ಲ, ನನಗೆ ಸಮಯನೂ ಇಲ್ಲ. ಸೊ ನಾನು ಕೂಡ ಎಲ್ಲವನ್ನೂ ಕೂಡ ಬಿಟ್ಟು ವೈಯಕ್ತಿಕ ಬದುಕಿರ್ಬೋದು, ಸಾರ್ವಜನಿಕರ ಜೀವನದಲ್ಲಿ ಬಂದ ಮೇಲೆ ಎಲ್ಲ ವಿಚಾರಗಳನ್ನು ಕೂಡ ಈ ಕ್ಷೇತ್ರದ ಜನರಿಗೋಸ್ಕರ ಮುಡುಪಾಗಿಟ್ಟಿದ್ದೆ. ಸೊ ಈಗ ನನಗೆ ದಿನೇ ನನಗೂ ಕೂಡ ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ. ವಾಪಸ್ಸು ನಾನು ಬರ್ತಾ ಇದ್ದೀನಿ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಿಮ್ಮ ಜೊತೆ, ಈ ಕ್ಷೇತ್ರದ ಜನರ ಜೊತೆ ಸದಾಕಾಲ ನಿಮ್ಮ ಬೆನ್ನಿಂದೆ ಇದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡ್ತೀನಿ. ಒಬ್ಬ ನಾಯಕನಾಗಿರೋದು ಬಹಳ ಕಷ್ಟ. ನಾಯಕನಿಗೆ ಹಲವಾರು ಒತ್ತಡಗಳಿರ್ತವೆ, ಹಲವಾರು ಜವಾಬ್ದಾರಿಗಳಿರ್ತವೆ. ಸೊ ಎಲ್ಲವನ್ನು ಕೂಡ ನಿಭಾಯಿಸಲಿಕ್ಕೆ ಎಲ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಆದ್ರೆ ಈಗೇನಿಲ್ಲ ನನ್ನ ಮೇಲೆ, ನಾನು ನಿಮ್ಮ ಜೊತೆ ಓಡಾಡ್ಕೊಂಡಿರೋದೇ, ನೀವು ಕರೆದಾಗ ಬಂದು ಓಡಾಡ್ಕೊಂಡು ಏನ್ರಪ್ಪ ಚೆನ್ನಾಗಿದ್ದೀರಾ, ಏನು ಅಂತ, ಊಟ ಮಾಡಿದ್ರ, ಮಳೆ ಆಯ್ತಾ, ಬೆಳೆ ಆಯ್ತಾ, ಊರಲ್ಲೇನೋ ಬಾಲಕೃಷ್ಣ ಅವ್ರು ಬಂದ್ರ, ಕೃಷ್ಣಮೂರ್ತಿ ಅವ್ರು ಬಂದ್ರ, ಹೀಗೆ ನರಸಿಂಹಮೂರ್ತಿ ಏನ್ ಮಾಡ್ತಾ ಇದ್ದಾನೋ ಯೋಗಕ್ಷೇಮ ವಿಚಾರಿಸ್ಕೊಂಡು ಕಾಲ ಕಳೆಯೋದು. ಸೊ ಅದಕ್ಕೆ ಯಾವುದೇ ತೊಂದರೆ ಇಲ್ಲ. ಅಭಿವೃದ್ಧಿ ವಿಚಾರಗಳ ಬಗ್ಗೆ ಬಾಲಕೃಷ್ಣ ಅವರು ಹೇಳಿದ್ರು, ಶಾಸಕರು. ಅಭಿವೃದ್ಧಿ ವಿಚಾರಗಳು ನಾನು ಏನು ಚುನಾವಣಾ ಪೂರ್ವವಾಗಿ ಈ ಕ್ಷೇತ್ರದ ಜನರಿಗೆ, ಮಾಗಡಿ ವಿಧಾನಸಭಾ ಕ್ಷೇತ್ರದ ಜನರಿಗೆ ಮಾತನ್ನ ಕೊಟ್ಟಿದ್ದೇನೆ ಬಹಿರಂಗವಾಗಿ. ಆ ಎಲ್ಲ ಕೆಲಸಗಳು ಚಾಚು ತಪ್ಪದೆ ನಮ್ಮ ಸರ್ಕಾರದ ಅವಧಿನಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಂಪೂರ್ಣಗೊಳಿಸ್ತೇವೆ. ಯಾವುದು ಕೂಡ ಈ ಚುನಾವಣೆಯ ಫಲಿತಾಂಶ ಯಾವುದು ಕೂಡ ಶಾಶ್ವತ ಅಲ್ಲ. ಅಥವಾ ಈ ಸೋಲು ಅಥವಾ ಈ ಗೆಲುವು ನೀವು ಯಾವುದೋ ಒಂದು ವ್ಯಕ್ತಿಯ ಗೆಲುವಾಗ್ಲಿ, ಒಂದು ಪಕ್ಷದ ಗೆಲುವಾಗ್ಲಿ, ಅಥವಾ ಯಾರೋ ಇಲ್ಲಿ ಮಾತನಾಡ್ತಕ್ಕಂಥವ್ರು ನನ್ನಿಂದ ಗೆದ್ದೋ, ನಾವು ಸ್ಟ್ರಾಟಜಿ ಮಾಡಿ ಗೆದ್ದೋ, ಇನ್ನೊಂದು ಮಾಡಿದ್ವಿ. ಸೊ ಅದು ವಿರೋಧ ಪಕ್ಷವಾಗಿ ಅವ್ರು ಏನ್ ಮಾಡ್ಬೇಕೋ ಮಾಡಿದ್ದಾರೆ. ಆದ್ರೆ ಈ ಗೆಲುವು ಅವ್ರು ಯಾರ ವೈಯಕ್ತಿಕ ಗೆಲುವಲ್ಲ, ಇದು ಜನ ನನ್ನ ವಿರುದ್ಧ ಕೊಟ್ಟಿರ್ತಕ್ಕಂಥ ತೀರ್ಮಾನನೇ ಹೊರತು ನಿಮ್ಮ ಗೆಲುವಲ್ಲ, ಜನತಾದಳದಾಗ್ಲಿ ಬಿಜೆಪಿಯ ಗೆಲುವಾಗ್ಲಿ ಅಲ್ಲ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನಾನು ನಮ್ಮ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಹೇಳೋದಿಷ್ಟೇ, ಚುನಾವಣೆಯಿಂದ ಚುನಾವಣೆಗೆ ವಿಭಿನ್ನ ಆಗ್ತಾ ಇರ್ತದೆ. ಒಂದು ಚುನಾವಣೆ, ಪಂಚಾಯತಿ ಚುನಾವಣೆ ನಡೆದಾಗ ಒಂಥರ ಆಗ್ತದೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆದಾಗ ಇನ್ನೊಂಥರ ಆಗ್ತದೆ, MLA ಚುನಾವಣೆ ನಡೆದಾಗ ಇನ್ನೊಂಥರ ಆಗ್ತದೆ, MP ಚುನಾವಣೆ ನಡೆದಾಗ ಬೇರೆ ಬೇರೆ ರೀತಿಯಲ್ಲಿ. ಆದ್ರೆ ಈ ಚುನಾವಣೆಯಲ್ಲಿ ಜಾತಿ, ಭಾವನಾತ್ಮಕ ವಿಚಾರಗಳು, ಅಸೂಯೆ ಮತ್ತು ಮಾಧ್ಯಮ, ಸೋಷಿಯಲ್ ಮೀಡಿಯಾ ಇವೆಲ್ಲವೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸಿರುವಂತದ್ದು.
ಸೊ ನಿಮ್ಮ ಕೆಲಸಗಾರರು ಅಯ್ಯೋ ನಾನು ಓಟ್ ಹಾಕಕ್ಕಾಗ್ಲಿಲ್ವಲ್ಲ, ನಮ್ಮ ಬೂತಲ್ಲಿ ಲೀಡ್ ಕೊಡಕ್ಕಾಗ್ಲಿಲ್ಲಲ್ಲ ಅಂಥೇಳಿ ನೀವು ಯಾರು ಅನ್ಕೊಳಕ್ ಹೋಗ್ಬೇಡಿ. ಇವೆಲ್ಲವೂ ಕೂಡ ಪ್ರಮುಖವಾದಂತಹ ಪಾತ್ರಗಳನ್ನ ವಹಿಸಿದೆ. ಸೊ ನಾನು ಕೂಡ ಬಹಳಷ್ಟು ಈ ಒಂದು ಚುನಾವಣೆಯನ್ನ ಅವಲೋಕನವನ್ನ ಮಾಡಿದ್ದೇನೆ. ಅವಲೋಕವನ್ನ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಇದೆ. ಯಾರೋ ಗೆದ್ದಿದ್ದೀವಿ, ಯಾರೋ ಗೆಲ್ಸ್ಬಿಟ್ಟು, ಯಾರನ್ನೋ ಸೋಲ್ಸ್ಬಿಟ್ಟು. ನಾನು ಸೋತಿದ್ರು ಖುಷಿಯಾಗಿದೆ. ನಾನು ಮೊದಲೇ ಹೇಳಿದ್ದೆ, ಏನ್ ಹೇಳಿದ್ದೆ ಹೇಳಿ, ನೀವೆಲ್ಲ ಕಾರ್ಯಕರ್ತರು ಸಭೆ ಮಾಡಿದಾಗ ನಾನು ಹೇಳಿದ್ದೆ, ಸೋತ್ರೆ ನನಗ್ ಲಾಭ, ಗೆದ್ರೆ ನಿಮಗ್ ಲಾಭ. ಈಗ ನಾನು ಸೋತಿದ್ದೇನೆ, ಈಗ ನನಗೆ ಲಾಭ, ಅದ್ರ ಬಗ್ಗೆ ನನಗೆ ಬೇರೇನು ಚಿಂತೆ ಇಲ್ಲ. ಸೊ ಮಾನಸಿಕವಾಗಿ ನಾನು ಎಲ್ಲವನ್ನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡ್ತಕ್ಕಂಥವನು, ಜೊತೆಗೆ ಹೋರಾಟ ಮಾಡ್ತಕ್ಕಂಥವನು. ಆ ಹೋರಾಟದ ಮನೋಭಾವವನ್ನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾನು ಬೆಳೆಸ್ಕೊಂಡಿದ್ದೇನೆ. ಯಾವುದೇ ಕಾರಣಕ್ಕೂ ಹಂಚುವಂಥದ್ದಾಗ್ಲಿ, ಹಿಂದೆ ಸರಿಯುವಂಥದ್ದಾಗ್ಲಿ ಇಲ್ಲ. ಕಾರ್ಯಕರ್ತರ ರಕ್ಷಣೆಗೆ ಕೆಲವರು ಅನ್ಬೋದು, ಬಾಲಕೃಷ್ಣ ಅವರವರು ಅರ್ಧ ಕಟ್ಟಾಗೋಯ್ತು ಕಣ, ರಂಗನಾಥ್ ಅವರು ಮುಂದಕ್ಕೆ ಗೆಲ್ಲೋದು ಕಷ್ಟ ಕಣ ಅಂತ ಭಾವನೆ ಇರ್ಬೋದು. ಫ್ರೀ ಆಗಿದ್ದೇನ್ರಿ, ಪುರ್ಸೊತ್ತಾಗಿದ್ದೀನಿ. ಎಲ್ಲರ ರಕ್ಷಣೆಯನ್ನ ಮಾಡ್ತಕ್ಕಂಥದ್ದಕ್ಕೆ, ಎಲ್ಲರ ಜೊತೆ ಇರೋದಕ್ಕೆ ನಾನು ಪುರ್ಸೊತ್ತಾಗಿದ್ದೀನಿ. ನನಗೆ ಯಾವುದೇ ಒತ್ತಡ ಇಲ್ಲ. ನನ್ನ ಕಾರ್ಯತಂತ್ರಗಳು ಯಾವತ್ತಿಂದ ಪ್ರಾರಂಭ ಆಗುತ್ತೋ, ಯಾವತ್ತಿಂದ ಸೋತಿದ್ದೇನೋ ಅವತ್ತಿಂದನೇ ಪ್ರಾರಂಭ ಆಗ್ತದೆ. ಯಾವತ್ತೂ ಕೂಡ ನಾನು ರೆಸ್ಟ್ ತಗೊಳ್ಳುವಂಥವನಲ್ಲ. ಆದರೆ ಅಭಿವೃದ್ಧಿ ವಿಚಾರಗಳು ಕೆಲವರೆಲ್ಲ ಇರ್ತಾರೆ, ಅವ್ರಿಗೂ ಕೂಡ ಒಂದಷ್ಟು ಜವಾಬ್ದಾರಿಯನ್ನು ನಾವು ಹಂಚ್ಕೋಬೇಕಾಗ್ತದೆ. ನಾವೇ ಮೇಲ್ಬಿದ್ದೆಲ್ಲ ಮಾಡೋಕ್ಕಾಗತ್ತೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.